ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಚಿಕನ್ ಕರಿ ಎಲ್ಲರೂ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ರೀತಿಯಾಗಿ ಮಾಡ್ತೇನೆ. ಇದು ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಗೆ ಆಗಿದೆ ಅಂತ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಕರಿಗೆ ಬೇಕಾಗುವಂಥ ಪದಾರ್ಥಗಳನ್ನು ನೋಡ್ಕೊಳ್ಳಿ. ನಾನಿಲ್ಲಿ 3 ದೊಡ್ಡ ಸ್ಪೂನಷ್ಟು ಕೊತ್ತಂಬರಿಯನ್ನು ಹುರ್ಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಬಾಣಲೆಯಲ್ಲಿ. ಹಾಗೆ 15 ಗುಂಡು ಮೆಣಸು, 15 ಉದ್ದ ಮೆಣಸನ್ನು ಹಾಕ್ಕೊಳ್ತಿದ್ದೇನೆ. ಉದ್ದ ಮೆಣಸು ಇಷ್ಟೇ ಇಲ್ಲದವರು ಗುಂಡು ಮೆಣಸನ್ನೇ ಯೂಸ್ ಮಾಡ್ಬೋದು. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರ್ತದೆ ಅಂತ ನಾನು ಸ್ವಲ್ಪ ಜಾಸ್ತಿಯೇ ಮೆಣಸು ಹಾಕ್ತೇನೆ. ಈಗ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳಿ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಹುರ್ಕೊಳ್ಬೋದು, ಒಳ್ಳೆ ಪರಿಮಳ ಬರ್ತದೆ. ನೋಡಿ ಆಗಿದೆ ಈಗ. ಇದನ್ನ ಒಂದು ಪ್ಲೇಟಲ್ಲಿ ಹಾಕಿಡುವ. ನಂತರ ಬಾಣಲೆಗೆ ಸ್ವಲ್ಪ ಜೀರಿಗೆ ಹಾಕಿದ್ದೇನೆ. ನೀವು ಜೀರಿಗೆಯನ್ನ ಒಟ್ಟಿಗೆ ಹಾಕಿ ಹುರ್ಕೊಳ್ಬೋದು, ಬೇರೆ ಬೇರೆಯಾಗಿ ಹುರಿದುಕೊಳ್ಬೋದು, ಏನು ತೊಂದರೆ ಇಲ್ಲ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಒಂದು 1/4 ಸ್ಪೂನಷ್ಟು ಮೆಂತ್ಯವನ್ನು ಕೂಡ ತಗೊಂಡಿದ್ದೇನೆ, ಅದನ್ನು ಕೂಡ ಹುರ್ಕೊಂಡು ಹಾಕ್ತಾ ಇದ್ದೇನೆ. ಎಲ್ಲವನ್ನ ಒಂದೇ ಪ್ಲೇಟಿಗೆ ಹಾಕೊಳ್ಬೋದು, ಅಂದರೆ ಗ್ರೈಂಡ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಈಗ ಆಗಿದೆ, ಇದನ್ನು ಕೂಡ ನಾನು ಅದೇ ಪ್ಲೇಟಿಗೆ ಹಾಕೊಳ್ತೇನೆ. ಅದೇ ಬಾಣಲೆಗೆ ನಾನಿಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡಿದ್ದೇನೆ. ಅರ್ಧ ಈರುಳ್ಳಿ ಸಾಕಾಗ್ತದೆ, ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ, ಕೆಂಪಗೆ ಆಗ್ತದೆ ಬೇಗ. ಹಾಗೆ ಇಲ್ಲಿ ನಾನು 1/4 ಭಾಗದಷ್ಟು ತೆಂಗಿನ ತುರಿ, ಅರ್ಧ ಹೋಳಿನ 1/4 ಭಾಗದಷ್ಟು ತೆಂಗಿನ ತುರಿಯನ್ನು ತುರಿದುಕೊಂಡು ಹಾಕೊಂಡಿದ್ದೇನೆ. ಎರಡನ್ನ ಲೋ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡ್ಕೊಳ್ಳಿ. ತೆಂಗಿನ ತುರಿ ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಒಳ್ಳೆ ಪರಿಮಳ ಬರ್ತದೆ, ಅಲ್ಲಿವರೆಗೆ ಫ್ರೈ ಮಾಡಿ. ಒಬ್ಬೊಬ್ಬರು ಒಂದೊಂದು ಥರ ಚಿಕನ್ ಕರಿ ಮಾಡ್ತಾರೆ, ನಾನು ಈ ಥರ ಮಾಡ್ತೇನೆ. ಇದನ್ನೊಮ್ಮೆ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ ಬಾಕ್ಸಿಗೆ ಹಾಕ್ಕೊಳ್ಳಿ ಹೇಗೆ ಆಗಿದೆ ಅಂತ ತಿಳಿಸಿ, ನನಗೂ ಗೊತ್ತಾಗ್ತದಾಗ. ನೋಡಿ ಕೆಂಪಗೆ ಆಗಿದೆ. ಇದನ್ನೊಂದು ಪ್ಲೇಟಿಗೆ ಹಾಕಿ ತಣಿಲಿಕ್ಕೆ ಬಿಡಿ, ಬಿಸಿಯನ್ನು ಗ್ರೈಂಡ್ ಮಾಡಿಬಿಡಿ. ಹಾಗೆ ಸಾಮಾನೆಲ್ಲ ತಗೊಂಡಾಗಿದೆ. ಇದಕ್ಕೀಗ ಕೆಲವು ಸಾಮಾನನ್ನು ಆ್ಯಡ್ ಮಾಡ್ಕೊಳ್ಬೇಕು, ಅಂದರೆ ಕೆಲವು ಪದಾರ್ಥಗಳನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ, ಇದಕ್ಕೆ 1 ಸ್ಪೂನಷ್ಟು. ಹಾಗೆ ಇಲ್ಲಿ ನಾನು ಪೆಪ್ಪರನ್ನು ಕೂಡ ಸೇರಿಸ್ಕೊಳ್ತಿದ್ದೇನೆ, ಒಂದು 20 ಪೆಪ್ಪರ್ ಕಾಳನ್ನು ಸೇರಿಸ್ಕೊಳ್ತಿದ್ದೇನೆ. ಹಾಗೆ ಒಂದು 7 ರಿಂದ 8 ಬೆಳ್ಳುಳ್ಳಿಯನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ನಾವು ಇಲ್ಲಿ ರುಬ್ಕೊಳ್ಬೇಕು. ನೀವು ಇದನ್ನ ಗ್ರೈಂಡರಲ್ಲಿ ಅಥವಾ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳಿ, ನುಣ್ಣಗೆ ಮಾಡ್ಕೊಳ್ಬೇಕು. ನಾನೀಗ ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ, ಎಲ್ಲವನ್ನ ರುಬ್ಕೊಳ್ತೇನೆ. ಫಸ್ಟಿಗೆ ನೀವು ನೀರು ಹಾಕದೆ ರುಬ್ಕೊಳ್ಳಿ, ಬೇಗ ರುಬ್ಕೊಳ್ಳಿಕ್ಕೆ ಆಗ್ತದೆ. ಹುಡಿ ಹುಡಿಯಾಗಿ ಮಾಡಿ ನಂತರ ನೀರನ್ನು ಸೇರಿಸ್ಕೊಳ್ಳಿ. ತೆಂಗಿನ ತುರಿ ಮತ್ತು ಈರುಳ್ಳಿಯನ್ನು ಕೊನೆಯಲ್ಲಿ ಸೇರಿಸಿ ರುಬ್ಕೊಳ್ಳಿ, ಆಗ ಸರಿಯಾಗಿ ಆಗ್ತದೆ. ಆ ನಂತರ ಇಲ್ಲಿ ನಾನು 1 ಏಲಕ್ಕಿ ಹಾಗೂ 1 ತುಂಡು ಚಕ್ಕೆಯನ್ನು ಸೇರಿಸ್ಕೊಂಡಿದ್ದೇನೆ. ಇಲ್ಲಿ ಯಾವುದೇ ಗರಂ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳಿಲ್ಲ. ನೀವು ಗರಂ ಮಸಾಲೆ ಹಾಕಬೇಕಂದ್ರೆ ಅದನ್ನು ಫ್ರೈ ಮಾಡಿ ಸೇರಿಸ್ಕೊಳ್ಬೋದು ಇಷ್ಟಪಡುವವರು. ನಾನಿಲ್ಲಿ ಏನು ಸೇರಿಸ್ಕೊಳ್ಳಿಲ್ಲ, ಏಲಕ್ಕಿ ಮತ್ತು ಚಕ್ಕೆ ಮಾತ್ರ ಹಾಕ್ಕೊಂಡಿದ್ದೇನೆ. ಈಗ ರುಬ್ಕೊಂಡಾದ ನಂತರ ತೆಂಗಿನ ತುರಿ ಮತ್ತು ಈರುಳ್ಳಿಯನ್ನು ಕೂಡ ಹಾಕಿ ರುಬ್ಕೊಂಡಿದ್ದೇನೆ. ನೋಡ್ಬೋದು ನೀವು ಎಷ್ಟು ನುಣ್ಣಗೆ ಆಗಿದೆ ಅಂತ. ಈಗ ಆಗಿದೆ, ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ, ಅಂದರೆ ಫ್ರೈ ಮಾಡಿದ ಪಾತ್ರೆಯಲ್ಲೇ ಹಾಕಿ ಇಡ್ತಾ ಇದ್ದೇನೆ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ತೊಳೆದು ಹಾಕೊಳ್ಳಿ. ಎಲ್ಲವನ್ನ ಮಿಕ್ಸ್ ಮಾಡಿ ಒಂದು ಬದಿಯಲ್ಲಿ ಇಟ್ಬಿಡಿ, ಮುಚ್ಚಿಡಿ. ಈಗ ಇಲ್ಲಿ ನಾನು ಈರುಳ್ಳಿ, ಒಂದು 2 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ 1 ದೊಡ್ಡ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ಬಾಣಲೆಯನ್ನು ತಗೊಳ್ಳಿ, ಅದಕ್ಕೆ ಒಂದು 2 ರಿಂದ 3 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಬೇಡ ಹೇಳಿದರೆ ನೀವು ಎಣ್ಣೆಯನ್ನು ಹಾಕ್ಕೊಳ್ಬೋದು, ತುಪ್ಪ ಹಾಕಿದರೆ ಸ್ವಲ್ಪ ಪರಿಮಳ ಬರ್ತದೆ ಅಂತ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ, ರುಚಿ ಚೆನ್ನಾಗಿರ್ತದೆ ಅಂತ. ಈಗ ನೋಡಿ, ಪಲಾವ್ ಎಲೆ ಮತ್ತು ಗರಂ ಮಸಾಲ ಯಾವುದೆಲ್ಲ ಇದೆ ಅದನ್ನು ನಾನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತೇನೆ, ಮಸಾಲೆಗೆ ಹಾಕ್ಕೊಳ್ಳಿಲ್ಲ. ಹಾಗೆ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿಯನ್ನು ಕೂಡ ಇಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಕೆಂಪು ಬಣ್ಣಕ್ಕೆ ಬರಬೇಕು ಈರುಳ್ಳಿ, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಅರ್ಜೆಂಟ್ ಇಲ್ಲ ಏನು.
ನೋಡ್ಬೋದು ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರ್ತಾ ಇದೆ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಚಿಕನನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಕಡೆಯಲ್ಲಿ ಈರುಳ್ಳಿ ಕೂಡ ಕೆಂಪು ಬಣ್ಣಕ್ಕೆ ಬಂದಿದೆ, ನೋಡ್ಬೋದು ನೀವು. ಒಳ್ಳೆ ಫ್ರೈ ಆಗಿದೆ. ಈಗ ಈ ಈರುಳ್ಳಿಗೆ ಚಿಕನ್ ತೊಳೆದಿಟ್ಕೊಂಡಿದ್ದೀರಿ ನೋಡಿ, ಕೋಳಿ ತುಂಡುಗಳನ್ನು ಹಾಕಿ ಇದರ ಮೇಲ್ಗಡೆ ಸ್ವಲ್ಪ 1 ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕಿ, ಆಗ ಸ್ಮೆಲ್ ಬರುವುದಿಲ್ಲ. ನಂತರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆ ಈರುಳ್ಳಿ ಮತ್ತು ಚಿಕನನ್ನು ಒಳ್ಳೆ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ನೀವು ಬೇಕಾದರೆ ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಬೋದು. ಸ್ವಲ್ಪ ಉಪ್ಪು ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರ್ತದೆ. ನಂತರ ಸ್ವಲ್ಪ ಬೇಯಲಿಕ್ಕೆ ಬಿಡಿ. ಚಿಕನ್ ಎಲ್ಲ ನೀರು ಬಿಡ್ತದೆ, ಅಲ್ಲಿಯವರೆಗೆ ಬೇಯಲಿ ಇದು. ಮುಚ್ಚಳವನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಈಗ ಬೆಂದಿದೆ ನೋಡಿ. ಈಗ ಇದಕ್ಕೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕಿ ಇನ್ನೊಮ್ಮೆ ಬೇಯಲಿಕ್ಕೆ ಬಿಡಬೇಕು. ಚೆನ್ನಾಗಿ ಬೇಯಲಿ. ಪುದೀನ ಸ್ಮೆಲ್ ಎಲ್ಲ ಆಗುದಿಲ್ಲ ಹೇಳಿದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ನಿಮಗೆ ಹೇಗೆ ಕೂಡ ಮಾಡ್ಬೋದು. ಯಾವುದು ಬೇಡ ಅಂತ ಹೇಳಿದ್ರೆ ಅದನ್ನು ಸ್ಕಿಪ್ ಮಾಡಿ ನೀವು ಇದನ್ನು ಅಂದರೆ ಚಿಕನ್ ಕರಿಯನ್ನು ಮಾಡ್ಕೋಬೋದು. ಮುಚ್ಚಳವನ್ನು ಮುಚ್ಚಿಟ್ಟು ಇನ್ನೊಮ್ಮೆ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಚಿಕನ್. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆ ಇದೆ ನೋಡಿ, ಅದನ್ನು ಹಾಕ್ಕೊಳ್ಬೇಕು. ಗ್ರೇವಿ ಸ್ವಲ್ಪ ದಪ್ಪ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಸೇರಿಸಿ ಕುದಿ ಬರಿಸಿ. ಉಪ್ಪು ಖಾರ ಎಲ್ಲ ಈ ಟೈಮಲ್ಲೇ ನೀವು ನೋಡ್ಕೊಳ್ಳಿ. ಉಪ್ಪು ಸಾಕಾಗದಿದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೇನೆ. ರೋಟಿ ಅಂದರೆ ಕೋರೊಟ್ಟಿ ಎಲ್ಲ ಇದ್ದರೆ ಸ್ವಲ್ಪ ನೀರು ಬೇಕಾಗ್ತದೆ ಗ್ರೇವಿ, ಅದಕ್ಕೆ ಸ್ವಲ್ಪ ನೀರನ್ನು ಮಾಡ್ಕೊಳ್ಳಿ. ಅಂದರೆ ನೀರು ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ಇದನ್ನು ನಾನು ಕುದಿ ಬರಲಿಕ್ಕೆ ಮುಚ್ಚಿಟ್ಟು ಬೇಯಿಸ್ತೇನೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ. ನೋಡಿ ಸೈಡ್ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ನಿಮಗೆ ಕೋರೊಟ್ಟಿ, ಮುದ್ದೆ ಎಂತಕ್ಕೂ ಆಗ್ತದೆ ಇದು, ದೋಸೆ ಎಲ್ಲದಕ್ಕೆ. ನೋಡಿ ನಾನೀಗ ಸರ್ವಿಂಗ್ ಮಾಡ್ತಾ ಇದ್ದೇನೆ. ಹೇಗಿದೆ ನನ್ನ ಮುದ್ದೆ, ಹಾಗೆ ಗ್ರೇವಿ ಕೂಡ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದನ್ನೊಮ್ಮೆ ಟ್ರೈ ಮಾಡಿ, ನನಗೂ ಖುಷಿ ಆಗ್ತದೆ ಆಗ. ಚಿಕನ್ ಕರಿ ರೆಸಿಪಿ ನೋಡಿದ್ರಲ್ಲ, ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.